ದೈವಿಕ ಶಕ್ತಿಯ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇಂದಿನ ದಿನ ಬಹಳ ಮಹತ್ತರವಾದ ದಿನ, ಯೇಸು ಸ್ವಾಮಿಯ ಪುನರುತ್ಥಾನದ ದಿನ. ಈ ದಿನದ ಮಹತ್ವವನ್ನು ಕುರಿತು ನಮ್ಮ ಪೂಜ್ಯ ಧರ್ಮಗುರುಗಳಾದ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜರವರು ಕ್ರೈಸ್ತ ಚಿಂತನೆಯನ್ನು ನಮ್ಮ ಮುಂದೆ ಇಡಲಿರುವರು. ಪುನರುತ್ಥಾನರಾದ ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಸ್ಕ ಹಬ್ಬದ ಸಂದೇಶವನ್ನು ನೀಡಲು ನಾನು ಸಂತೋಷ ಪಡುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬದುಕು ಸಿಹಿ ಮತ್ತು ಕಹಿಯ, ಕಷ್ಟ ಮತ್ತು ಸುಖಗಳ, ಬೆಳಕು ಮತ್ತು ಕತ್ತಲೆಯ, ಹುಟ್ಟು ಮತ್ತು ಸಾವಿನ ಸಂಕೀರ್ಣ ಆಗರ. ಈ ಬದುಕಿನಲ್ಲಿ ಎಲ್ಲವೂ ಇದೆ, ಒಳಿತಿದೆ, ಕೆಡುಕು ಇದೆ. ಎಲ್ಲದಕ್ಕೂ ಒಂದು ಸಮಯವಿದೆ. ಅದನ್ನು ನಾವು ಪವಿತ್ರ ಗ್ರಂಥದಲ್ಲಿ ಉಪದೇಶಕನು ಹೇಳಿರುವ ಹಾಗೆ, ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕೀಳುವ ಸಮಯ, ಕೊಲ್ಲುವ ಸಮಯ, ಗುಣಪಡಿಸುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟಿ ಎಬ್ಬಿಸುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ. ಪ್ರತ್ಯರ್ಥ ಹಾಗೂ ನೇತ್ಯರ್ಥಗಳ ನಡುವಣ ಕಣ್ಣು ಮುಚ್ಚಾಲೆಯಾಟ ಎಂದಿಗೂ ಇದೆ. ನಮ್ಮ ಬದುಕಿನಲ್ಲಿ ಕತ್ತಲೆ ಇದೆಯಾದರೂ ನಾವು ಕತ್ತಲೆಗೆ ಸೇರಿದವರಲ್ಲ. ನಮ್ಮ ಬದುಕಿನಲ್ಲಿ ಮರಣವಿದೆಯಾದರೂ ನಾವು ಮರಣಕ್ಕೆ ಅಂಜುವವರಲ್ಲ. ಏಕೆಂದರೆ ಕತ್ತಲೆಯನ್ನು ಎಂದೂ ನಾವು ಬಯಸುವವರಲ್ಲ. ಮರಣ ಎಂದೂ ನಮ್ಮ ಬದುಕಿನ ಗಮ್ಯವಲ್ಲ. ಬೇಸಗೆಯ ಹೊಲ ಒಣಗಿದ ಬಿರುಕು ಬಿಟ್ಟಂಥ ನೆಲವನ್ನು ಹೊಂದಿರುತ್ತದೆ. ಆದರೆ ಮಳೆಗಾಲದಲ್ಲಿ ಅದೇ ಹೊಲದಲ್ಲಿ ನೋಡುವ ಕಣ್ಣುಗಳಿಗೆ ತಂಪೆರೆಯುವ, ಜೀವ ಉಕ್ಕುವ ಹಸಿರು ನಳನಳಿಸುತ್ತದೆ. ಬಿಸಿಲ ಬೇಗೆಯಲ್ಲಿ ಒಣಗಿದ ಮರ ಮಳೆಗಾಲದಲ್ಲಿ ಜೀವದಿಂದ ತುಂಬುತ್ತದೆ. ಬದುಕಿಗೆ ಕೊನೆಯಿಲ್ಲ. ದೇವರಿಂದ ಸೃಷ್ಟಿಸಲ್ಪಟ್ಟರಾರೂ ಗತಿಸುವುದಿಲ್ಲ. ದೇವರ ದಾರಿಯಲ್ಲಿ ನಡೆದ ಸಜ್ಜನರ ಆತ್ಮಗಳಿರುವುವು ದೇವರ ಕೈಯೊಳು. ಅವರನ್ನು ಮುಟ್ಟುವುದು ಮಹಾಯಾತನೆ ಯಾವುದು? ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು. ಅವರು ಗತಿಸಿ ಹೋದದ್ದು ಅವನಿಂದ ತೊಲಗಿದ ಕೇಡಂತಿತ್ತು. ಸಜ್ಜನರಿಗಾದ ಸಾವು ಮಹಾವಿಪತ್ತು ಎಂದವನಿಗೆ ತೋರಿತು. ಅವರಾದರೋ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವರು. ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡು ಬಂದರೂ ಯೋಗ್ಯಾರ್ಹ. ಶೋಧಿಸಿದವರನ್ನು ಪುಟಕಿಟ್ಟ ಚಿನ್ನದಂತೆ ಅಂಗೀಕೃತರಾದರೂ ಪೂರ್ಣ ದಹನ ಬಲಿಯಂತೆ. ಇದು ಸುಜ್ಞಾನ ಗ್ರಂಥದಲ್ಲಿ ಶೋಧನೆಯ ನಂತರ ಸಿಗುವ ಬದುಕಿನ ಬಗೆಗಿನ ನುಡಿ. ಇದನ್ನು ನಿಜ ಅರ್ಥದಲ್ಲಿ ತಮ್ಮ ಪುನರುತ್ಥಾನದಿಂದ ಸಾಧಿಸಿದ ಯೇಸುವನ್ನು ನಾವಿಂದು ಕೊಂಡಾಡುತ್ತೇವೆ. ಪಾಸ್ಕ ಹಬ್ಬ ನಮ್ಮ ಪ್ರಭು ಯೇಸು ಮಹಿಮಾಭರಿತರಾಗಿ ಪುನರುತ್ಥಾನಗೊಂಡ ನಮ್ಮ ಬದುಕಿನ ಕತ್ತಲೆಗೊಂದು ಅರ್ಥವನ್ನು ಕಲ್ಪಿಸಿ ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿಸಿದ ಹಬ್ಬ. ಯೇಸು ಈ ಭೂಲೋಕದಲ್ಲಿ ಅತ್ಯಂತ ಕಠೋರವಾದ ಮರಣವನ್ನು ಕಂಡರೂ ಅವರನ್ನು ದೇವಪಿತನು ತನ್ನ ಮಹಿಮಾಭರಿತ ಶಕ್ತಿ ಮತ್ತು ಅಧಿಕಾರದಿಂದ ಪುನರ್ಜೀವಗೊಳಿಸಿ ಮರಣದ ಮೇಲೆ ಅವರು ಜಯ ಸಾರುವಂತೆ ಮಾಡಿದರು. ಇದರಿಂದ ಜಗತ್ತಿಗೆ ದೇವರು ಸತ್ತವರನ್ನು ನಿತ್ಯಕ್ಕೂ ಸಾಯಲು ಬಿಡುವುದಿಲ್ಲ ಎಂಬ ಸಂದೇಶವನ್ನು ಸಾರಿದರು. ಈಸ್ಟರ್ ಹಬ್ಬ ಸ್ವಾಮಿಯ ಪುನರುತ್ಥಾನದ ಹಬ್ಬ. ನಮಗೆ ಮರಣದ ಮೇಲೆ ಹಿಡಿತ ತಂದು ಕೊಟ್ಟಂತಹ ಹಬ್ಬ. ಹುಟ್ಟಿದಾತ ಮರಣಿಸುವುದು ನೈಸರ್ಗಿಕವಾಗಿ ಸಹಜ. ಆದರೆ ಅದರ ಕಬ್ಬಂದ ಬಾಹುಗಳ ಹಿಡಿತಕ್ಕೆ ಒಳಗಾಗದೆ ಅದು ನಮ್ಮನ್ನು ಆವರಿಸಿದಾಗ ಅದಕ್ಕೆ ಭಯಪಡದೆ ಅದನ್ನು ಸುಶಾಂತವಾಗಿ ಸ್ವೀಕರಿಸಲು ಸ್ವಾಮಿ ನಮಗೆ ತೋರಿಸಿಕೊಟ್ಟಂಥ ಈ ಹಬ್ಬ. ಇದನ್ನೇ ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಹೀಗೆ ವಿವರಿಸುತ್ತಾರೆ.
ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೆ ಸಾವೇ, ನಿನ್ನ ವಿಷಕೊಂಡಿಯಲ್ಲಿ? ಪಾಪವೇ ಸಾವಿನ ವಿಷಕೊಂಡಿ. ಆದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಜಯವನ್ನು ದೊರಕಿಸಿಕೊಟ್ಟಿರುವ ದೇವರಿಗೆ ಸ್ತೋತ್ರ ಸಲ್ಲಲಿ. ಕ್ರಿಸ್ಮಸ್ ಹಬ್ಬ ಬದುಕಿನ ಉಗಮದ ಸಂಭ್ರಮದ ಆಚರಣೆ ಆದರೆ, ಈಸ್ಟರ್ ಹಬ್ಬ ಈ ಬದುಕಿನ ಸಂಪೂರ್ಣತೆಯ ಒಂದು ಸಂಕೇತ. ಬದುಕಿನಲ್ಲಿ ನಮಗೆ ನಿಜವಾಗಿಯೂ ಬೇಕಾದುದೇನು ಎಂಬುದನ್ನು ಈಸ್ಟರ್ ಹಬ್ಬ ನಮಗೆ ಕಲಿಸುತ್ತದೆ. ಸಿರಿವಂತ ತಂದೆಯೋರ್ವ ತನ್ನ ಮಗನಿಗೆ ಹಳ್ಳಿಯ ಬಡತನದ ಬದುಕಿನ ಅರಿವನ್ನು ಮೂಡಿಸಲು ಕೆಲವೊಂದು ದಿನಗಳನ್ನು ಹಳ್ಳಿಯಲ್ಲಿ ಕಳೆಯುವಂತೆ ಏರ್ಪಾಡು ಮಾಡುತ್ತಾನೆ. ಹಳ್ಳಿವಾಸ ಮುಗಿಸಿ ಬಂದ ಮಗನಿಗೆ ಅವನ ಅನುಭವದ ಬಗ್ಗೆ ತಂದೆ ಕೇಳುತ್ತಾನೆ. ಆಗ ಮಗನು ಹೀಗೆಂದು ವಿವರಿಸ್ತಾನೆ: ನಮ್ಮ ಗಾರ್ಡನಿನಲ್ಲಿ ಒಂದು ಈಜು ಕೊಳವಿದೆ, ಅವರಿಗೆ ಒಂದು ದೊಡ್ಡ ನದಿ ಇದೆ. ನಮ್ಮ ಮನೆಯಲ್ಲಿ ವಿದೇಶದಿಂದ ತಂದ ದೀಪಗಳಿವೆ, ಅವರಿಗೆ ಅಗಸದಲ್ಲಿ ನಕ್ಷತ್ರಗಳಿವೆ. ನಮ್ಮ ಮನೆಗೆ ವಿಶಾಲವಾದ ಚಾವಣಿ ಇದೆ, ಆದರೆ ಅವರಿಗೆ ವಿಶಾಲವಾದ ಅಗಸವಿದೆ. ನಮ್ಮ ಸೇವೆಗೆ ಆಳುಗಳಿದ್ದಾರೆ, ಆದರೆ ಅವರು ಇತರರ ಸೇವೆಗೈಯುತ್ತಾರೆ. ನಾವು ನಮ್ಮ ಆಹಾರವನ್ನು ಕ್ರಯಕ್ಕೆ ಕೊಳ್ಳುತ್ತೇವೆ, ಅವರ ಆಹಾರವನ್ನು ಅವರೇ ಉತ್ಪಾದಿಸುತ್ತಾರೆ. ನಮ್ಮ ರಕ್ಷಣೆಗೆ ಉದ್ದಕ್ಕೆ ಕಟ್ಟಿದ ಕಬ್ಬಿಣದ ಬೇಲಿ ಇದೆ, ಆದರೆ ಅವರ ರಕ್ಷಣೆಗೆ ಅವರ ಸ್ನೇಹಿತರಿದ್ದಾರೆ. ಹೀಗೆ ಹೇಳುತ್ತಾ ಮಗ ಸೇರಿಸುತ್ತಾನೆ: ಅಪ್ಪ, ಇಂದು ನಾನು ಎಷ್ಟು ಬಡವನು ಎಂದು ತಿಳಿದುಕೊಳ್ಳುವ ಅವಕಾಶ ನೀಡಿದ ನಿನಗೆ ಧನ್ಯವಾದಗಳು. ಈ ಘಟನೆಯನ್ನು ಹೇಳಿದಾತ ಹೀಗೆ ಕೊನೆಯ ಮಾತುಗಳನ್ನು ಸೇರಿಸುತ್ತಾನೆ: ಬದುಕು ಒಂದು ಅಮೂಲ್ಯ ಕಾಣಿಕೆ. ಅದರ ಮೌಲ್ಯ ನಮ್ಮಲ್ಲಿ ಏನಿದೆ ಅದರಲ್ಲಿ ಇಲ್ಲ, ಬದಲಿಗೆ ನಾವು ಏನಾಗಿದ್ದೇವೆ ಅದರಲ್ಲಿ ಇದೆ. ಹೌದು, ಪುನರುತ್ಥಾನವಿಲ್ಲದೆ ಈ ಬದುಕಿಗೆ ಮೌಲ್ಯ ಹೇಗೆ ಬರಬೇಕು? ಶಾಶ್ವತ ಬದುಕಿನ ಆಶಾ ಕಿರಣವಿಲ್ಲದೆ ಹೋದಲ್ಲಿ ಈ ಬದುಕೇ ಸರ್ವಸ್ವವಲ್ಲವೇ? ಈ ಬದುಕೇ ಅಂತಿಮವೆಂದಾದಲ್ಲಿ ಕ್ಷಣಿಕ ಸಾಂಸಾರಿಕ ಆಕರ್ಷಣೆಗಳಿಗೆ ನಾವು ದಾಸರಾಗುವುದಿಲ್ಲವೇ? ಇದನ್ನು ಸಂತ ಪೌಲರು ಕೊರಿಂಥ್ಯರಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳುತ್ತಾರೆ: ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಬನ್ನಿರಿ, ತಿನ್ನೋಣ, ಕುಡಿಯೋಣ, ಕಾದಿದೆ ಎಲ್ಲ ನಾಳೆ ಮರಣ ಎಂಬ ನಾಣ್ಣುಡಿಯಂತೆ ನಡೆಯಬಹುದಲ್ಲ. ಮೋಸ ಹೋಗದಿರಿ, ಏಕೆಂದರೆ ದುರ್ಜನರ ಸಂಘ ಸದಾಚಾರದ ಭಂಗ. ಜಾಗೃತರಾಗಿರಿ, ದುರ್ಮಾರ್ಗಗಳನ್ನು ಬಿಟ್ಟು ಬಿಡಿ, ಸನ್ಮತಿಯುಳ್ಳವರಾಗಿರಿ. ಇದೇ ರೀತಿಯ ಒಂದು ಶೋಧನೆ ಸ್ವಾಮಿಯ ಶಿಷ್ಯರಿಗೂ ಇತ್ತು. ಕ್ಷಣಿಕ ಪ್ರಾಪಂಚಿಕ ಮೋಹಗೊಳ್ಳಗಾದ ಅವರು ಸ್ವಾಮಿಯ ಕಷ್ಟ ಮರಣಗಳ ಬಗ್ಗೆ ಸರಿಯಾಗಿ ಅರಿಯಲಿಲ್ಲ. ಅವರನ್ನು ಹಿಂಬಾಲಿಸಿದ ಶಿಷ್ಯರಿಗೆ ಸ್ವಾಮಿಯ ಬಗ್ಗೆ ಅವರದೇ ಆದ ಅಭಿಪ್ರಾಯಗಳಿದ್ದವು. ಅವರನ್ನು ಹಿಂಬಾಲಿಸಿದ ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ವಾರ್ಥವಿತ್ತು. ಹೀಗಿರುವಾಗ ಶಿಲುಬೆಯ ಮರಣ ಅವರಿಗೆ ಪ್ರಾಪ್ತವಾದಾಗ ಭೀತರಾದವರು ಸಕಲವೂ ಕೊನೆಗೊಂಡಿತು ಎಂದು ನಿರಾಶೆಯಲ್ಲಿ ಮುಳುಗಿದರು. ಯೇಸು ಸ್ವಾಮಿ ಪುನರುತ್ಥಾನಗೊಳ್ಳುವ ಬಗ್ಗೆ ಅವರೇ ಹೇಳಿದರಲ್ವೇ? ಜೋರ್ದಾನ್ ನದಿಯಲ್ಲಿ ಜ್ಞಾನಸ್ನಾನ ಪಡೆದ ದಿನದಂದು ಅವರು ತನ್ನ ಪುನರುತ್ಥಾನದ ಬಗ್ಗೆ ಹೀಗೆ ಹೇಳಿದರು: 1. ನಾನೇ ಜೀವ, ನಾನೇ ಪುನರುತ್ಥಾನ. ಯಾರು ನನ್ನಲ್ಲಿ ವಿಶ್ವಾಸವಿಡುವನೋ ಅವನು ಸತ್ತರೂ ಬದುಕುವನು. 2. ಗೋಧಿಯ ಕಾಳು ಮಣ್ಣಲ್ಲಿ ಬಿದ್ದು ನಾಶವಾದ ಹೊರತು ಹೊಸ ಜೀವ ಬರದು. 3. ನನ್ನನ್ನು ಈ ನೆಲದಿಂದ ಮೇಲೇರಿಸಿದಾಗ ನನ್ನ ಬಳಿ ನಾನು ಎಲ್ಲರನ್ನೂ ಆಕರ್ಷಿಸುವೆನು. 4. ಮನುಜಪುತ್ರನನ್ನು ಹಿಡಿದು ಜನರ ಗುಂಪಿಗೊಪ್ಪಿಸುವರು, ಅವರು ಆತನನ್ನು ಕೊಲ್ಲುವರು, ಆದರೆ 3ನೇ ದಿನದಂದು ಆತ ಜೀವಂತವಾಗುವನು. 5.
ಈ ದೇವಾಲಯವನ್ನು ನಾಶಪಡಿಸಿರಿ, ಅದನ್ನು 3 ದಿನಗಳಲ್ಲಿ ನಾನು ಕಟ್ಟುವೆನು. ಇದನ್ನು ಅವರು ತನ್ನ ವಿಷಯದಲ್ಲಿಯೇ ಹೇಳಿದ್ದರು. ಸ್ವಾಮಿ ಇಷ್ಟೆಲ್ಲ ಹೇಳಿದ್ದರೂ ಅವರ ಶಿಷ್ಯರು ಅವರಲ್ಲಿ ನಂಬಿಕೆ ಇಡಲಿಲ್ಲ. ಅವರ ವಿಶ್ವಾಸ ಸತ್ತಿತ್ತು. ಅವರ ಶಿಷ್ಯರಿಗೆ ಅವರ ಪುನರುತ್ಥಾನದ ಬಗ್ಗೆ ಮರೆಯು ಬಂದಿತ್ತು. ಆದರೆ ಇದು ಅವರ ಸಮಾಧಿಯವರೆಗಿನ ಕತೆ. ಅಲ್ಲೆಲೂಯ, ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾರೆ. ಅಲ್ಲೆಲೂಯ, ಇದು ಇಂದಿನ ಹರ್ಷದ ಉದ್ಗಾರ. ಹಾಗಾದರೆ ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ ಎಂಬುದನ್ನು ನಾವು ಹೇಗೆ ನಂಬುತ್ತೇವೆ? ಹೌದು, ಚರಿತ್ರೆಯಲ್ಲಿ ಬೇರೆ ಯಾರ ಜೀವನದಲ್ಲಿ ಕಂಡು ಕೇಳರಿಯದ ಘಟನೆ ಕ್ರಿಸ್ತರ ಜೀವನದಲ್ಲಿ ನಡೆದಿದೆ. ಇದಕ್ಕೆ ಸಾಕ್ಷಿ ಪುನರುತ್ಥಾನರಾದ ಯೇಸು ಸ್ವಾಮಿ ತಮ್ಮ ಜನರನ್ನು ಹಲವು ಸಂದರ್ಭಗಳಲ್ಲಿ ಭೇಟಿಯಾಗಿದ್ದು, ತಮ್ಮ ಮರಣದ ಮೊದಲು ಹೇಗಿದ್ದಾರೋ ಹಾಗೆಯೇ ಪುನರುತ್ಥಾನದ ನಂತರವೂ ಶಿಷ್ಯರೊಂದಿಗೆ ಬೆರೆತು ಅವರ ಜತೆ ತಿಂದುಂಡು ಅವರನ್ನು ಧೈರ್ಯದಿಂದ ತುಂಬಿಸಿದ್ದು. ವಾರದ ಮೊದಲನೇ ದಿನ ಮುಂಜಾನೆ ಇನ್ನೂ ಕತ್ತಲೆಯಾಗಿದ್ದಾಗಲೇ ಮಗ್ದಲ ಮರಿಯಳು ಸಮಾಧಿಯ ಬಳಿ ಹೋದಾಗ ಸಮಾಧಿಯ ಕಲ್ಲು ತೆಗೆದಿತ್ತು. ಎಮ್ಮಾವೋಸ್ ಎಂಬ ಊರಿಗೆ ಹೋಗುತ್ತಿದ್ದಾಗ ಇಬ್ಬರು ಶಿಷ್ಯರನ್ನು ದಾರಿಯಲ್ಲಿ ಪುನರುತ್ಥಾನರಾದ ಯೇಸು ಭೇಟಿಯಾದರು. ದುಃಖತಪ್ತರಾಗಿದ್ದ ಅವರಿಗೆ ದೇವರ ವಾಕ್ಯಗಳ ಅರ್ಥವನ್ನು ಹೇಳಿದರು. ಅವರು ಸೇರಬೇಕಾಗಿದ್ದ ಊರು ತಲುಪಿದಾಗ ಯೇಸುವನ್ನು ಸಾಯಂಕಾಲವಾಗುತ್ತಲಿದೆ, ಹೊತ್ತು ಮುಳುಗುತ್ತಲಿದೆ, ಆದ್ದರಿಂದ ನಮ್ಮೊಡನೆ ತಂಗಿರಿ ಎಂದು ಆ ಶಿಷ್ಯರು ಅವರನ್ನು ಒತ್ತಾಯಪಡಿಸಿದರು. ಅವರೊಡನೆ ಊಟಕ್ಕೆ ಕುಳಿತಿದ್ದಾಗ ರೊಟ್ಟಿಯನ್ನು ತೆಗೆದುಕೊಂಡು ಆಶೀರ್ವದಿಸಿ ಮುರಿದು ಶಿಷ್ಯರಿಗೆ ಕೊಟ್ಟಾಗ ಅವರ ಕಣ್ಣುಗಳು ತೆರೆದವು. 3 ದಿನಗಳ ಹಿಂದೆ ತನ್ನ ಶಿಷ್ಯರೊಡನೆ ಇದನ್ನೇ ಅವರು ಮಾಡಿದ್ದರು. ಆಗ ಅವರೇ ಪುನರುತ್ಥಾನರಾದ ಯೇಸು ಎಂದು ಅವರು ಅರಿತುಕೊಂಡರು. ಈ ಶಿಷ್ಯರು ಅದೇ ಗಳಿಗೆಯಲ್ಲಿ ಎದ್ದು ಜೆರುಸಲೇಮಿಗೆ ಹಿಂತಿರುಗಿ ಹೋದಾಗ ಕರ್ತರು ನಿಜವಾಗಿ ಎದ್ದಿದ್ದಾರೆ, ಅವರು ಸಿಮೋನರಿಗೆ ದರ್ಶನವಿತ್ತರು ಎಂದು 11 ಮಂದಿ ಮತ್ತು ಅವರೊಂದಿಗಿದ್ದವರು ಮಾತನಾಡುತ್ತಿದ್ದದ್ದನ್ನು ಅವರು ಕೇಳಿದರು. ಸಮಾಧಿಯ ಹತ್ತಿರ ಹೋದ ಸ್ತ್ರೀಯರಿಗೆ ಯೇಸು ಸಿಕ್ಕರು. ಸಮಾಧಿಯ ಬಳಿ ಅಳುತ್ತಾ ನಿಂತ ಮರಿಯಳಿಗೆ ಸ್ವಾಮಿ ಯೇಸು ಸಿಕ್ಕರು. ಯೇಸು ಪುನಃ ತಮ್ಮ ಶಿಷ್ಯರಿಗೆ ತಿಬೇರಿಯಾ ಸಮುದ್ರದ ಬಳಿ ಕಾಣಿಸಿಕೊಂಡರು. ಮೀನು ಹಿಡಿಯಲು ಹೋದ ಶಿಷ್ಯರಿಗೆ ಅವರು ದಡವನ್ನು ಸೇರಿದೊಡನೆ ಮೀನು ಮತ್ತು ರೊಟ್ಟಿಯ ಭೋಜನವನ್ನು ನೀಡಿದರು. ಅವರೊಂದಿಗೆ ಊಟ ಮಾಡಿದರು. ಭಯದಿಂದ ಇದ್ದ ಪೇತ್ರ ಮತ್ತಿತರ ಶಿಷ್ಯರು ಧೈರ್ಯದಿಂದ ಮಾತನಾಡಲು ಆರಂಭಿಸಿದರು. ಪೇತ್ರ ಯೋಹನ್ನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಯಹೂದ್ಯ ಮುಖಂಡರು ಅವರನ್ನು ಕರೆಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತನಾಡಬಾರದು, ಉಪದೇಶ ಮಾಡಲೂ ಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಮಾಡಿದರು. ಅದಕ್ಕೆ ಪೇತ್ರ ಯೋಹನ್ನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಅವರು ಕೊಟ್ಟರು. ಸ್ವಾಮಿ ನಿಜವಾಗಿಯೂ ಪುನರುತ್ಥಾನರಾದರು ಎಂಬುದಕ್ಕೆ ಮತ್ತೊಂದು ಅದ್ಭುತ ಸಾಕ್ಷಿ ಎಂದರೆ ಆದಿ ಧರ್ಮಸಭೆಯ ಹುಟ್ಟು ಹಾಗೂ ಅದು ಬದುಕಿದ ರೀತಿ. ಆದಿ ಧರ್ಮಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನೂ ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಳ್ಳುತ್ತಾ ಅವರು ಜೀವಿಸುತ್ತಿದ್ದರು. ಅವರು ದಿನಪ್ರತಿ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ನೆರೆದು ಮನೆ ಮನೆಗಳಲ್ಲಿ ರೊಟ್ಟಿಯನ್ನು ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಸಂತೋಷದಿಂದ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲ ದಯೆಯನ್ನು ಹೊಂದುವವರಾಗಿಯೂ ಇದ್ದರು. ಇಂದು
ಜೀವಂತ ಕ್ರಿಸ್ತನ ಸಾಕ್ಷಿಗಳು ಯಾರು? ನಾವು ಜೀವಂತ ಕ್ರಿಸ್ತನ ಸಾಕ್ಷಿಗಳು. ಶಿಷ್ಯರು ನೋಡಿ ಅನುಭವ ಹೊಂದಿ ನಂಬಿದರು. ನಾವು ನೋಡಿಲ್ಲ, ಪ್ರತ್ಯಕ್ಷ ಅನುಭವಿಸಿಲ್ಲ, ಆದರೂ ನಂಬುತ್ತೇವೆ. ನಂಬುವವರು ನಾವು ಧನ್ಯರು. ನಾವು ಅವರನ್ನು ಪ್ರವಾದಿಯೆಂದು, ಮಾನವತಾವಾದಿಯೆಂದು, ಅತ್ಯದ್ಭುತ ಶಿಕ್ಷಕನೆಂದು ಮಾತ್ರ ನಂಬಿಲ್ಲ. ಬದಲಾಗಿ ನಮಗಾಗಿ ಪ್ರಾಣ ತೆತ್ತು ಜೀವಂತ ಎದ್ದು ನಮ್ಮೊಂದಿಗಿರುವ ದೇವರು ಅವರೆಂಬ ಕಾರಣಕ್ಕಾಗಿ ಅವರನ್ನು ನಾವು ನಂಬುತ್ತೇವೆ. ಇಂದಿಗೂ ಧರ್ಮಸಭೆ ಭದ್ರವಾಗಿದೆ. ಸಹಸ್ರಾರು ವರ್ಷಗಳು ಕಳೆದರೂ ನಾವಿಂದೂ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟಿದ್ದೇವೆ. ಇದು ಪುನರುತ್ಥಾನಕ್ಕೆ ಸಾಕ್ಷಿ ಎಂದು ಅವರ ಪುನರುತ್ಥಾನವಾಯಿತೋ ಅಂದೇ ಅವರು ತಮ್ಮ ಶಿಷ್ಯರಿಗೂ ಹೊಸ ಜೀವನದ ಹುರುಪನ್ನು ನೀಡಿದರು. ಬದುಕಿನ ನಿಜವಾದ ಗಮ್ಯ ಯಾವುದು? ಬದುಕಿಗೆ ನಿಜವಾದ ಮೌಲ್ಯವನ್ನು ನೀಡುವುದು ಯಾವುದು ಎಂಬುದನ್ನು ಅವರು ಅರಿತರು. ಪುನರುತ್ಥಾನರಾದ ಯೇಸು ಅವರ ಶಿಷ್ಯರಿಗೆ ಸಿಕ್ಕರು, ಮರಿಯಳಿಗೆ ಸಿಕ್ಕರು. ತೋಮನ ಸಂಶಯವನ್ನು ದೂರ ಮಾಡಿದರು, ಪೇತ್ರನನ್ನು ಸ್ಥಿರಗೊಳಿಸಿದರು. ಭಯದಿಂದ ದಿಕ್ಕೆಟ್ಟು ಸ್ವಾಮಿಯನ್ನು ಅಲ್ಲಗಳೆದ ಅದೇ ಪೇತ್ರ ಮುಂದೆ ಜೀವಂತ ಯೇಸು ಕ್ರಿಸ್ತರ ನಾಮದಲ್ಲಿ ಬೋಧಿಸುತ್ತಾನೆ, ಪವಾಡಗೈಯುತ್ತಾನೆ. ಪೌಲ ತನ್ನ ಗತ ಜೀವನಕ್ಕೆ ಇತಿಶ್ರೀ ಹಾಡಿ ಆದರ್ಶ ಕ್ರೈಸ್ತನಾಗುತ್ತಾನೆ. ಆತನೇ ಅಲ್ಲವೇ ಹೇಳಿದ್ದು, ಸ್ವಾಮಿಯನ್ನು ಜೀವಂತ ಮಾಡಿಲ್ಲವಾದಲ್ಲಿ ನಮ್ಮ ಸಂದೇಶ ವಿಶ್ವಾಸ ವ್ಯರ್ಥ ಎಂದು. ಈಸ್ಟರ್ ಹಬ್ಬ ಇಂದು ನಮಗೆ ನಮ್ಮ ವಿಶ್ವಾಸವನ್ನು ದೃಢಗೊಳಿಸಲು ಕರೆ ನೀಡುತ್ತದೆ. ಹಲವು ರೀತಿಯ ಸಮಸ್ಯೆಗಳು, ಕಷ್ಟ ಸಂಕಷ್ಟಗಳು, ವಿನಾಕಾರಣ ನಿಂದೆ, ಆರೋಪಗಳು ಸಿಗುವ ಕಾಲವಿದು ನಮ್ಮದು. ಇವುಗಳಿಂದ ಹೊರಬರಲು, ಇವುಗಳ ಮಧ್ಯೆ ದೃಢವಾಗಿ ಜೀವಿಸಲು ಖಂಡಿತವಾಗಿ ಯೇಸು ನೀಡುವ ಹೊಸ ಜೀವನದ ಭರವಸೆ ನಮಗೆ ಸಹಕಾರಿಯಾಗಬೇಕು. ಅತಿಯಾದ ಪ್ರಾಪಂಚಿಕತೆ, ಹಣದ ದಾಹ ಹಾಗೂ ಆಡಂಬರದ ಈ ಜಗತ್ತಿನಲ್ಲಿ ಮೌಲ್ಯಾಧಾರಿತ ಬದುಕು ಬಹು ಕಷ್ಟಕರವಾದರೂ ಅದು ಅಸಾಧ್ಯವೇನಲ್ಲ. ಮೌಲ್ಯಾಧಾರಿತ ಬದುಕು ನಮ್ಮದಾಗಬೇಕಾದರೆ ನಾವು ಈ ಪ್ರಾಪಂಚಿಕ ಆಕಾಂಕ್ಷೆಗಳ ಮೇಲೆ ಜಯವನ್ನು ಸಾಧಿಸಬೇಕು. ಈಸ್ಟರ್ ಹಬ್ಬ ಸ್ವಾಮಿ ಯೇಸು ಈ ಪ್ರಪಂಚದ ಮೇಲೆ ಗಳಿಸಿದ ಜಯ. ಸಾವಿನ ದವಡೆಯಿಂದ ಪಾರಾಗಿ ನಿತ್ಯ ಜೀವನ ಗಳಿಸಿದ ದಿನ. ಅದೇ ಜೀವನ ನಮ್ಮದಾಗಬೇಕಾದಲ್ಲಿ ಈ ಪ್ರಪಂಚದ ಮೋಹಕ್ಕೆ ತುತ್ತಾಗದೆ ಕಷ್ಟ ಸಂಕಷ್ಟಗಳನ್ನು ದಾಟಿ ನಾವು ಹೋಗಬೇಕು. ಈ ಕೃಪೆ ಪುನರುತ್ಥಾನ ಹೊಂದಿದ ಯೇಸು ನಮಗೆ ದಯಪಾಲಿಸಲಿ. ಸರ್ವರಿಗೆ ಈಸ್ಟರ್ ಹಬ್ಬದ ಶುಭಾಶಯಗಳು. ಪುನರುತ್ಥಾನರಾದ ಪ್ರಭು ಯೇಸು ತಮ್ಮೆಲ್ಲರಿಗೆ ಶಾಂತಿ, ನೆಮ್ಮದಿ, ಪ್ರೀತಿ, ಸಂತೋಷವನ್ನು ದಯಪಾಲಿಸಲಿ. ಪುನರುತ್ಥಾನರಾದ ಪ್ರಭು ಯೇಸುವೆ, ಈ ವಿಶೇಷ ದಿನದಂದು ನಾವು ಸಂತೋಷದಿಂದ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಅದೇನೆಂದರೆ, ನಿಮ್ಮ ಈ ಪುನರುತ್ಥಾನದ ಶಾಂತಿ, ನೆಮ್ಮದಿ, ಪ್ರೀತಿ ನಮ್ಮೆಲ್ಲರ ಮೇಲೆ ದಯಪಾಲಿಸಿರಿ. ವಿಶೇಷವಾಗಿ ಈ ಶಾಂತಿ ನಮ್ಮ ಈ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಬರಲಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ, ಒಕ್ಕಟ್ಟು ಯಾವಾಗಲೂ ಇರಲಿ. ಇದರ ಮುಖಾಂತರ ನಾವು ಪ್ರತಿಯೊಬ್ಬರೂ ದೇವರ ಮಕ್ಕಳಂತೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿ ಜೀವಿಸಲು ಸಾಧ್ಯವಾಗಲಿ. ಈ ಕೃಪೆಯನ್ನು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ವಂದನೀಯ ಧರ್ಮಾಧಿಕಾರಿಯವರಿಗೆ ದೈವಿಕ ಶಕ್ತಿಯ ವತಿಯಿಂದ ಅನಂತನಂತ ಧನ್ಯವಾದಗಳು. ಭಗವಂತನ ಶ್ರೀರಕ್ಷೆ ನಿಮ್ಮನ್ನು ಸದಾ ಕಾಪಾಡಲಿ ಎಂಬುದೇ ನಮ್ಮ ಹಾರೈಕೆ. ಶ್ರೀ ಗುರುಭ್ಯೋ ನಮಃ. ರಿಲಿಜನ್ ಈಸ್ ರಿಯಲೈಸೇಷನ್, said Swami Vivekananda. Realization of divinity within us is the goal of human life.
Swami Vivekananda further said, each soul is potentially divine. The goal is to manifest this divinity within by controlling nature, external and internal. Do this either by work or worship or psychic control or philosophy, by one or more or all of these, and be free. This is the whole of religion. Doctrines or dogmas or rituals or books or temples or forms are but secondary details. Friends, the aim of life is to find the peace and happiness within ourselves. That can be done by realizing the God within ourselves. On the occasion of Easter, my best wishes and joy and happiness to all brothers of Christianity, and let us have an understanding of each other, each religion, because every religion leads to the same goal. The aim of religion is to take man to divinity, or as Swami Vivekananda, Sri Ramakrishna put it, to make us face to face with God. Every religion wants to man to realize and understand the aim of life, and that is to realize God. Friends, that is the message of Christianity, of Hinduism, and of Jainism, Buddhism, Islam, and everything. Let us live happily, peacefully, understanding each other. Let peace be prevailed all over the world, and that is the message given by all the great souls whom we call prophets or saints. May peace be reign on this earth. Thank you. Greetings to all the Deivik Sakat viewers. Greetings on the occasion of celebration of Easter. Easter is central to the Christian existence. The fact that Christ resurrected, He also has given us a signal to rise above all our sins. I hope all the viewers have the blessings of Jesus Christ during this holy Easter, and wish you all peace. Thank you. Every festival of whatever faith or culture is capable of general relevance. Easter, with its preceding days of ritual, has a similar general significance. Most people would be familiar with Leonardo da Vinci's famous masterpiece, The Last Supper, depicting the collective breaking of bread. This has a subtle message to go out among the disadvantaged and the depressed people of the earth. It urges us to expand our reserves of compassion and sensitivity, and to then translate these kindly sentiments into a proactive force of responsive and meaningful action. This mandate was an unusual idea from the insular nature of Hebrew society at that time. I feel that this cosmopolitan sense should be reinforced so that we all feel we are part of a cosmic family without any distinctions of label. Good Friday comes before Easter, which tells us that sweetness and bitterness in life are intermixed, that sad experiences are capable of wisdom and renewal. As such, Easter is a call to rise to our best moral selves. Significantly, the timing of Easter is spring,
and renewal of the earth, which has its own importance for our environmentally troubled times. Let us remember that our environmentally thoughtless actions of resource depletion and wastage lead to global warming. The idea of love thy neighbor has a wider and expanded meaning, from the person next door to a stranger who lives wherever in the planet, who must bear the brunt of our destructive overconsumption. The sense of sacrifice and self-denial in the Lenten season that precedes Easter can well be carried over for a longer period to lead to more healthful lifestyle practices that sustain the earth and make us socially responsible individuals. The deeper meaning of Easter, to be thinking, caring, and sharing individuals, should go well beyond attendance at rituals, to be integrated into our personal conduct for all times. My greetings to everyone this Easter. मोगाच्या भाव भयणीनो, तुमकां समेस्तांक हांव बरें संतोश भरीत पास्कांचें फेस्त मागतां. ह्या संवसाराच्या सुरवेतावन संवसार सरा पर्यंत एक आनी एकच बरी खबर, आनी ती जावन आसा जेजू जिवान जाला. सगळ्या नव्या सल्ल्यांत आमी वाचता, जेजू जर तर जिवान जावना आमी तुमकां प्रसंग करचें व्यर्थ म्हणटा सांग पावलो. आमची क्रिस्तांव समर्थ जेजूच्या जिवानपणाचेर आमी ती बांदल्या, आनी जेजू पातकाचेर मोडनाचेर जिवान जाल्लो जावन आसा आमचो भरवसो. आमी आमच्या जिवितांत पातकाचेर, खोटेपणाचेर आनी कितें आमकां वायटाक नडटा त्या संगतीचेर आमी जैतेवन जावन चड आनी चड देवाच्या कृपेंत बरोवन आमी जियेल्यार आमचें जिवीत ह्या संवसारांत सुफळ जाता. आनी आखरेक आमच्या मरणा उपरांत आमी आशेनवशें तें पुनर्जिवनपण आमकां लाभता, आनी तो संतोश केल्यार आमी वायटाक खोटेपणाक आमी मरता, त्या घडये आमी ह्या संवसारांतच आमी तो जोडटा. हें जावन दी ह्या पास्कां फेस्तांत आमकां सर्वेस्परान दिवचें वर्तें भाग, आनी हो संतोश तुमकां सर्वांक हांव मागतां. देव बरें करूं. ಪುನರುತ್ಥಾನದ ಹಬ್ಬ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಮತಧರ್ಮಗಳು ಹುಟ್ಟಿದವು. ಕಾಲಕಾಲಕ್ಕೆ ದೇಶಕ್ಕೆ ತಕ್ಕಂತೆ ಅನೇಕ ಪ್ರವಾದಿಗಳು, ಅನೇಕ ಮತ ಪ್ರಚಾರಕರು ಅವು ಹುಟ್ಟಿದಿ ಅವರದೇ ಆದ ಒಂದು ಜಗತ್ತಿಗೆ ಶಾಂತಿಯ ಮತ್ತು ಪ್ರೇಮದ ಸಂದೇಶವನ್ನು ನೀಡಿದರು. ಯೇಸು ಕ್ರಿಸ್ತರು ಇಸ್ರೇಲ್ ದೇಶದ ಬೆತ್ಲೆಹೇಮ್ನಲ್ಲಿ ಜನಿಸಿ ಅವರ ಯುವ ಪ್ರಾಯದಲ್ಲಿ ಆ ಇಸ್ರೇಲ್ ಜನಾಂಗದಲ್ಲಿರುವಂಥ ನ್ಯೂನತೆಗಳ ವಿರುದ್ಧ, ಅಲ್ಲಿರುವಂಥ ಒಂದು ಧಾರ್ಮಿಕ ಡಂಬರಾಚಾರದ ವಿರುದ್ಧ ಸಿಡಿದೆದ್ದು ಒಂದು ಹೊಸ ಮತವನ್ನು, ಹೊಸ ಒಂದು ಹಾದಿಯನ್ನು ಜನರಿಗೆ ತೋರಿಸಿದರು. ಈ ಹಾದಿಯನ್ನು ಅವರು ತೋರಿಸುವಾಗ ಅಲ್ಲಿಯ ಯಹೂದಿ ಜನತೆ ಮತ್ತು ಯಹೂದಿ ಧರ್ಮದ ನಾಯಕರು, ಈತನು ತಮ್ಮ ಧರ್ಮವನ್ನು ನಾಶ ಮಾಡ್ತಾನೆ, ನಾವು ತುಳಿದಂಥ ಮೋಸೆಸ್ ಮತ್ತು ಅನೇಕ ಯೇಸುವಿನ ಮೊದಲು ಹುಟ್ಟಿದಂಥ ಪ್ರವಾದಿಗಳನ್ನು ಏನು ಸಂದೇಶ ಇದೆ ಇದನ್ನು ನಾಶ ಮಾಡ್ತಾನೆ ಎಂದು ತಪ್ಪು ಗ್ರಹಿಸಿ ಯೇಸು ಕ್ರಿಸ್ತನ ಮೇಲೆ ಆರೋಪಗಳ ಒಂದು ಸುರಿಮಳೆಯನ್ನೆಗೈದು ಯಹೂದಿ ಜನಾಂಗ ಯೇಸು ಕ್ರಿಸ್ತನನ್ನು ಆ ಒಂದು ದುಷ್ಟ ಅರಸನ ಕೈಗೆ ಕೊಟ್ಟು ಅನೇಕ ತನ್ನ ಜೀವನ ಹಾದಿಯಲ್ಲಿ ಎಷ್ಟೋ ಸತ್ತ ಜನರನ್ನು ಬದುಕಿಸಿ ಆರೋಗ್ಯದಿಂದ ವಂಚಿತರಾದ ಜನಕ್ಕೆ ಆರೋಗ್ಯವನ್ನು ಕೊಟ್ಟು ಶೋಷಿತ ಜನರ ಪರವಾಗಿ ಧ್ವನಿ ಎತ್ತಿದ ಯೇಸು ಕ್ರಿಸ್ತನನ್ನು ಆ ಜನರು, ಯಹೂದಿಗಳು ಶಿಲುಬೆಗೆ ಏರಿಸ್ತಾರೆ. ಆದರೆ ಶಿಲುಬೆಯಿಂದ 3 ದಿನದಲ್ಲಿ ಯೇಸು ಕ್ರಿಸ್ತರು ಆ ಒಂದು ಸಮಾಧಿಯಿಂದ
ಏನು ಅವರು ಬದುಕುವಾಗ ಬದುಕಿ ಅವರ ಜೀವನದ ಹಾದಿಯಲ್ಲಿ ಹೇಳಿದ್ರ ಮೊದಲು ನಾನು ಸತ್ತ ನಂತರ ಪುನರುತ್ಥಾನಾಗಿ ಬರುತ್ತೇನೆ, ಅದನ್ನು ಅವರು ಈಸ್ಟರ್ ಹಬ್ಬದ ಮುಖಾಂತರ, ಅವರ ಪುನರುತ್ಥಾನ ಮುಖಾಂತರ ಈ ಜಗತ್ತಿಗೆ ಒಂದು ಹೊಸ ಸತ್ತ ನಂತರ ಕೂಡ ಒಂದು ಬದುಕಿದೆ ಎಂಬ ಒಂದು ಸಂದೇಶವನ್ನು ಈ ಈಸ್ಟರ್ ಹಬ್ಬ ಕೊಡುತ್ತದೆ. ಈ ಈಸ್ಟರ್ ಹಬ್ಬದ ಈ ಪ್ರಯುಕ್ತವಾಗಿ ಎಲ್ಲ ಜನರಿಗೆ, ಪುನರುತ್ಥಾನದಲ್ಲಿ ನಂಬಿಕೆ ಇರುವ ಎಲ್ಲ ಜನರಿಗೆ, ಇದು ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಎಲ್ಲ ವಿಶ್ವದ ಜನರಿಗೆ ಒಂದು ಶುಭ ನೀಡುವಂತ ಈ ಹಬ್ಬವಾಗಲಿ ಎಂದು ಹಾರೈಸುತ್ತೇನೆ. ಹೃದಯ ಸರ್ವಧರ್ಮೀಯರಿಗೆ ಈಸ್ಟರ್ ಹಬ್ಬದ ಶುಭಾಶಯಗಳು. ಈಗ ವಂದನೀಯ ರಾನಿ ಪ್ರಭುರವರು ಧನ್ಯವಾದ ಸಮರ್ಪಣೆ ಮಾಡುವರು. ನನ್ನ ಅತಿ ಪ್ರಿಯರೇ, ದೈವಿಕ ಶಕ್ತಿ ಎಂಬ ಶೀರ್ಷಿಕೆಯ ಟಿವಿ ಕಾರ್ಯಕ್ರಮದಲ್ಲಿ ಕ್ರೈಸ್ತರ ತಪಸ್ಸು ಕಾಲದ ವಿಶೇಷ ಪ್ರೋಗ್ರಾಂ ನಾವು ಹಮ್ಮಿಕೊಂಡಿದ್ದು, ಅದು ಇಂದು ಈಸ್ಟರ್ ಹಬ್ಬದೊಂದಿಗೆ ಮುಕ್ತಾಯವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ನೀವು ಕ್ರೈಸ್ತ ಧರ್ಮದ ಮುಖ್ಯಾಂಶಗಳ ಬಗ್ಗೆ, ಯೇಸು ಕ್ರಿಸ್ತರ ಬೋಧನೆಗಳ ಬಗ್ಗೆ ಮನದಟ್ಟುವ ಉತ್ತಮ ಪ್ರಸಂಗಗಳನ್ನು ಕೇಳುತ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಅಂತ್ಯದಲ್ಲಿ ನನ್ನ ಪ್ರಾರ್ಥನೆ ಏನೆಂದರೆ, ನಮ್ಮ ಪ್ರೇಕ್ಷಕರೆಲ್ಲರೂ ಆಶೀರ್ವದಿಸಲ್ಪಡಲಿ. ಪುನರುತ್ಥಾನರಾದ ಯೇಸು ಕ್ರಿಸ್ತರು ವಾಗ್ದಾನ ಮಾಡಿದ ಅದ್ಭುತವಾದ ಶಾಂತಿಯು ಅವರಲ್ಲಿ ಇರಲಿ. ಪ್ರಿಯರೇ, ಎಲ್ಲ ಧರ್ಮಗಳು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ನಾವು ಪುನರುತ್ಥಾನವಾಗಬೇಕು ಎಂದು ಕಲಿಸುತ್ತವೆ. ನಮ್ಮ ಪೂರ್ವಜರು ನಮಗೆ ಕಲಿಸಿದ ಆ ಪುರಾತನ ಪ್ರಾರ್ಥನೆ ಇದೆ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಇದು ನಿಜವಾಗಿಯೂ ಪುನರುತ್ಥಾನದ ಒಂದು ಸಂಕೇತವಾಗಿದೆ. ನಾವು ನಿಜವಾಗಿ ಹೊಸ ಜೀವನಕ್ಕೆ ಬರಬೇಕು, ಕೆಟ್ಟತನವನ್ನು ಬಿಡಬೇಕು, ಮರಣವನ್ನು ಬಿಟ್ಟು ಹೊಸ ಅನಂತ ಜೀವಕ್ಕೆ ನಾವು ಬರಬೇಕು. ಯೇಸು ಕ್ರಿಸ್ತರು ನಮಗೇನು ಹೇಳ್ತಾರೆಂದರೆ, ನಾವು ಕೆಟ್ಟತನವನ್ನು ಬಿಡುವುದು ಮಾತ್ರವಲ್ಲ, ಕೆಟ್ಟತನಕ್ಕೆ ನಾವು ಸಾಯಬೇಕು, ಹೊಸ ಜೀವಕ್ಕೆ ನಾವು ಹುಟ್ಟಬೇಕು. ಅದನ್ನೇ ನಾವು ಈಸ್ಟರ್ನಲ್ಲಿ ನಾವು ಆಚರಿಸುತ್ತೇವೆ. ನಮ್ಮ ಕವಿಯಾದ ಕಬೀರರು ಹೇಳುವಂತೆ, ಸಿರ್ ರಾಕೆ ಸಿರ್ ಜಾತ್ ಹೈ, ಸಿರ್ ಕಾಟೆ ಸಿರ್ ಹೋಯ್, ಜೈಸಿ ಬಾತಿ ದೀಪಕಿ ಕಟಿ ಉಜರಾಯ ಹೋಯ್. ನಮ್ಮ ತಲೆಯನ್ನು ಎಂದರೆ ನಮ್ಮ ಜೀವವನ್ನು ನಾವು ಉಳಿಸಿಕೊಂಡರೆ ಅದನ್ನು ನಾವು ಕಳಕೊಳ್ಳುವೆವು. ಅದನ್ನು ಕೊಂಡರೇನೆ ನಾವು ಅದನ್ನು ಉಳಿಸುವೆವು ಎಂದು ಕಬೀರ್ ನಮಗೆ ಹೇಳುತ್ತಾರೆ. ದೀಪದ ಬತ್ತಿಯನ್ನು ನಾವು ಕಡಿದರೆ ಅದು ಪ್ರಕಾಶಮಯವಾಗಿ ಹೆಚ್ಚಿನ ಪ್ರಕಾಶವನ್ನು ಕೊಡುವಂತೆ ಅದು ಪ್ರಕಾಶಿಸುತ್ತದೆ. ಇಂದು ಭಾರತದಲ್ಲಿ ಪುನರುತ್ಥಾನದ ಸಂಕೇತವಾದ ಒಂದು ಆಂದೋಲನ ಶುರುವಾಗಿದೆ. ಅಣ್ಣಾ ಹಜಾರೆಯವರು ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಶುರು ಮಾಡಿದ್ದಾರೆ. ಈ ಆಂದೋಲನವು ನಿಜವಾಗಿ ಸಫಲವಾಗಬೇಕು. ನಮಗೆ ಅಗತ್ಯ ನಮಗೆ ಗೊತ್ತಿದೆ. ಆ ಆಂದೋಲನವು ನಿಜವಾಗಿ ಫಲಭರಿತವಾಗಲಿ, ಅದರ ಸಕ್ಸಸ್ ಎಲ್ಲ ಕಡೆಗಳಲ್ಲಿ ನೋಡಿಕೊಳ್ಳೋಣ ಎಂದು ನಮ್ಮ ಪ್ರಾರ್ಥನೆ. ಅದರೊಂದಿಗೆ ನಾವು ನಿಜವಾಗಿಯೂ ಈ ಪುನರುತ್ಥಾನವನ್ನು ನಾವು ನಿಜವಾಗಿ ನಮ್ಮ ಜೀವನದಲ್ಲಿ ನಮಗೆ ಅದರ ಅರ್ಥವಾಗುವುದು. ಈಗ ನನಗೆ ಒಂದೆರಡು ಥ್ಯಾಂಕ್ ಯು ಎಂದು ಹೇಳುವ ಆ ಸದಾವಕಾಶವಿದೆ. ಅದನ್ನು ನಾನು ಇಂಗ್ಲೀಷ್ನಲ್ಲೇ ಮಾಡ್ತೇನೆ. ಡಿಯರ್ ಫ್ರೆಂಡ್ಸ್, I have the great joy of saying a few words of thanks to all those who have been so helpful to us in this program called Daivik Sakat in this Lenten season. I want first of all to thank our Bishop, Aloysius Paul de Souza. He has been very encouraging, very cooperative, very concerned. It is his encouragement that has kept us up. Along with him, we have got the Bishop of Beltangadi, Bishop Lawrence Mukui. He too has given us a message. He too has been very helpful. We have also got Bishop John Stephen Sadananda of the Church of South India,
This program has been an ecumenical venture where Christians who are otherwise divided have all come together so that we can together be with Jesus in this season of Lent. Along with Bishop Sadananda, we have Dr. Hani Cabral, who has been of great assistance to us. I must thank the many speakers who have spoken during these 47 episodes. Some of the speakers have spoken thrice and perhaps 4 times. They have really taken a lot of trouble. Theirs has been a service of love. I want to thank them with all the sincerity of my heart. Along with them, we have got our anchors. Many times they were called at the last minute, and the anchors have done a very good job. I want to thank them profusely, and I want to pray that our anchors and our speakers will be filled with the Daivika Shakti, which is the power of God, the experience of the resurrection in their lives. We have to thank our sponsors. We did not have any title sponsor or main sponsors. We did have a co-sponsor, and topping the list is Father Muller's Hospital, courtesy Director Father Patrick Rodriguez. After that comes an associate sponsor, Unity Health Complex, that hospital, run by Dr. Habib Rahman. Other associate sponsors are R.C. Rodrigues of Karnataka Agencies, Allegro Developers and Builders, courtesy Giselle and D.B. Mehta, Lancy Constructions, courtesy Lancy Mascarenas, Indian Overseas Bank, courtesy Branch Manager Maxim Miranda. Mr. Michael D'Souza of Dubai has also been an associate sponsor. We then have had some weekend sponsors. Lester D'Souza of Souza Hatcheries, William D'Souza of Globe Travels, Marian Infrastructures of Ujjwal and Naveen D'Souza, Dr. and Mrs. Abraham of St. George's Homeopathic Clinic and Pharmacy, Gregory Matthias of Matthias Aluminium Systems, Mr. Tommy of Ria Travels, St. Joseph's Arts, courtesy Egbert and Verena D'Souza, Lakshmi Memorial Trust, courtesy A.J. Shetty, Lynn Furnitures, courtesy Mr. Noel D'Souza, Landlinks of our own minister, Sri Krishna Palemar. I must also mention with gratitude Louis Pinto of Pinto Tourist Promotions, Adrian and Nayana Fernandez of Planet Fashion, Ronald Castellino of Roy Constructions, Kiran Castellino of Kiran Enterprises, Christopher D'Souza of Flora Travels, John B. Menezes of JP Lighting, Josie and Marriott D'Souza of Wines and Spirits, Walter D'Souza of Fernandez Brothers, Gilbert D'Souza of Realty Consultants, Wilfred D'Souza of Souza Cashews, Anand Matthias of Signature, Father Leslie Shenoy of Casa di Padre. We have also had other donors like Mabel D'Souza, Bernard Matthias Prabhu of Colosso Hospital, Dr. Errol Pinto, Lena Benis, and Father Walter De Mello. Another person who has been of immense encouragement to us, whom we have not advertised as yet, but then who has been behind us to see to this program success, has been Rohan Montero of Property. We ask God to bless him too with abundant goodness. Last but not the least, we have MCC Bank also that came forward to help us. To every one of them, I can only say, may what they have given be received manifold, abundantly. They have not only encouraged us, they have made this whole program possible and given us great encouragement to move forward into the future. Finally, how can I not thank Srimati
Lena Fernandez. Professor Lena Fernandez, ex-principal of St. Aloysius Evening College, has been in one way or other the backbone of our program. Her keen interest, her readiness to do anything at any moment has been our mainstay. I will only say God bless her. Along with her, I must thank Olga Norona, program coordinator at Fatima Retreat House, who has taken a lot of trouble to contact the speakers, contact the anchors, and see that everything came on in time. And finally, I must say our great gratitude goes to Udayanand Barke of Om Entertainment Media. Udayanand, this program has been his idea. He has pushed forward for it, and he has taken a lot of trouble at every stage to do it. It has been amazing the interest he has taken in getting this program through. All I can say to Udayanand, God bless you and give you a great future that awaits you. To all of you, dear friends, ನಿಮಗೆಲ್ಲರಿಗೂ ಹ್ಯಾಪಿ ಈಸ್ಟರ್, ಶುಭವಾಗಲಿ. 27 ದಿನಗಳ ನಮ್ಮಿ ಕಾರ್ಯಕ್ರಮದ ಸಮಾಪ್ತಿ ನಡೆಸಿಕೊಡಲಿರುವರು ಪ್ರೊಫೆಸರ್ ಲೀನಾ ಫೆರ್ನಾಂಡಿಸ್ ರವರು. ಸಹೃದಯದವರೇ, ಭಸ್ಮ ಬುಧವಾರದಿಂದ ಆರಂಭವಾಗಿ ಇಂದು ಯೇಸುವಿನ ಪುನರುತ್ಥಾನದ ಹಬ್ಬದ ದಿನದವರೆಗೆ 47 ದಿವಸಗಳ ತಪಸ್ಸಿನ ಕಾಲವನ್ನು ಪ್ರತಿ ದಿವಸ ನೀವು ತಪ್ಪದೆ ವೀಕ್ಷಿಸಿದ್ದೀರಿ. ಈ ತಪಸ್ಸಿನ ಕಾಲದ ದೇವರ ವಾಕ್ಯದ ಕುರಿತಾದ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಿ, ನಮ್ಮೊಡನೆ ಸಹಕರಿಸಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಮ್ಮ ವಂದನೆಗಳು. ಈ ವಿಶೇಷ ಕಾರ್ಯಕ್ರಮ ಇಂದಿಗೆ ಮುಕ್ತಾಯವಾದರೂ ದೇವರ ವಾಕ್ಯದ ಕುರಿತಾದ ನಮ್ಮ ವಾರದ ಕಾರ್ಯಕ್ರಮ, ದೈವಿಕ ಶಕ್ತಿಯ ಕಾರ್ಯಕ್ರಮ ಪ್ರತಿ ಭಾನುವಾರ ರಾತ್ರಿ 10 ಗಂಟೆಗೆ ಮೂಡಿ ಬರಲಿರುವುದು. ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸುತ್ತೇನೆ. ಶ್ರೀ ಯೇಸುವನ್ನು ಕುಟಿಲತನದಿಂದ ಅವರ ಚಿಂತನೆಯನ್ನು ಮುಗಿಸಿಬಿಡಬೇಕು ಎಂಬ ಉದ್ದೇಶದಿಂದ ಧರ್ಮಾಂಧರಾದ ಆಗಿನ ಕಾಲದ ಧರ್ಮಗುರುಗಳು ಅವರನ್ನು ಕುಟಿಲತನದಿಂದ ಮರಣಕ್ಕೆ ಗುರಿ ಮಾಡಿದರು. ಆದರೆ ಪುನರುತ್ಥಾನಗೊಂಡ ಯೇಸು ಮೃತ್ಯುವನ್ನೇ ಗೆದ್ದು ಮೃತ್ಯುಂಜಯರಾದರು. ಅವರು ಕೊಟ್ಟಿರುವಂತಹ ಸಂದೇಶ ಹೀಗಿದೆ: ನಿನ್ನ ತನು ಮನ ಧನದಿಂದ ನಿನ್ನನ್ನು ಸೃಷ್ಟಿಸಿದ ಆ ಭಗವಂತನನ್ನು ಪ್ರೀತಿಸು, ಹಾಗೆಯೇ ನೀನು ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೆರೆಯವನನ್ನು ಕೂಡ ಪ್ರೀತಿಸು. ಈ ಸಿದ್ಧಾಂತ ಮಾನವ ಕುಲಕ್ಕೆ ಪ್ರೇಮದ ಕರೆ, ಮಾನವ ಕುಲಕ್ಕೆ ದಯೆಯ ಕರೆ. ಅದು ಅಂದು ಇಂದು ಇನ್ನು ಮುಂದಕ್ಕೆಯೂ ಈ ಸಿದ್ಧಾಂತದಿಂದ ಜಗತ್ತಿನಲ್ಲಿ ಇರುವ ಎಲ್ಲ ಜನರು ಸ್ವೀಕರಿಸುವರು ಮತ್ತು ಅದರ ಹಾಗೆ ನಡೆಯುವರು. ಈ ಕಾರ್ಯಕ್ರಮ ಕೊನೆಗೊಂಡಾಗ ಆ ಮೃತ್ಯುಂಜಯರಾದ ಯೇಸು ಕ್ರಿಸ್ತನ ಒಲುಮೆ, ಶ್ರೀರಕ್ಷೆ, ಆಶೀರ್ವಾದ ತಮ್ಮೆಲ್ಲರೊಡನೆ ಇರಲಿ ಎಂದು ಹೇಳುತ್ತಾ ಈ ಸ್ತೋತ್ರವನ್ನು ಹಾಡುತ್ತೇನೆ. ಶ್ರೀ ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಎಂದೆಂದು ಜಯವಾಗಲಿ, ಎಂದೆಂದು ಜಯವಾಗಲಿ, ಎಂದೆಂದು ಜಯವಾಗಲಿ. ಶ್ರೀ ಯೇಸು ಕ್ರಿಸ್ತನಿಗೆ ದೇವಕುಮಾರನಿಗೆ ಎಂದೆಂದು ಜಯವಾಗಲಿ.
ವಂದನೆಗಳು ಪ್ರೊಫೆಸರ್ ಲೀನಾ ಫೆರ್ನಾಂಡಿಸ್ ರವರೇ. ದೇವರು ತಮಗೆ ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂಬುದೇ ನಮ್ಮ ಪ್ರಾರ್ಥನೆ. ದೈವಿಕ ಶಕ್ತಿಯ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮತ್ತೆ ಮುಂದಿನ ಭಾನುವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.